गुल बन के मैं खिल जावा, इतनी सी है दिल की आरज़ू. ವಿಶೇಷವಾದ ದಿನ ಇವತ್ತು. ಅವರ ಜೊತೆ ತುಂಬಾ ಒಡನಾಟ ಇದೆ ನನಗೆ. 26 ವರ್ಷ ಪ್ಲಸ್ ಎಕ್ಸ್ಪೀರಿಯನ್ಸ್ ನಲ್ಲಿ. ಅವಾಗ ಫುಲ್ ಫ್ಯಾಮಿಲಿ ಬರ್ತಾ ಇದ್ರು ಸ್ಟೇಜ್ ಮೇಲೆ. ಕೆ ಮೋದಿ ಸರ್, ಸಮೀರ್ ಮೋದಿ ಸರ್, ಇನ್ನೊಬ್ರು ಲಲಿತ್ ಮೋದಿ, ಅವರೆಲ್ಲರೂ ಕೂಡ ಗಾಲಾ ಡಿನ್ನರ್ ಆ ತರ ಒಂದು ದೊಡ್ಡ ಇವೆಂಟ್ ಅಲ್ಲಿ ಅವರೆಲ್ಲರೂ ಕೂಡ ಬರ್ತಾ ಇದ್ರು. ಅಂಡ್ ವಿಶೇಷವಾಗಿ ನಾವು ಕರ್ನಾಟಕದವರು ಅಂಡ್ ಹಳೆ ಸೀನಿಯರ್ ಲೀಡರ್ಗಳು ಹೇಗೆ ಸರ್ ಮರೆಯಕ್ಕಾಗಲ್ಲ. ಪ್ಲಾನ್ ಚೇಂಜ್ ಅನ್ನೋದು ಕನಸಾಗಿತ್ತು. ಯಾವ ಕಾರಣಕ್ಕೂ ಮೋದಿ ಕೇರಲ್ಲಿ ಪ್ಲಾನ್ ಚೇಂಜ್ ಆಗಲ್ಲ ಅಂತ ಅನ್ಕೊಂಡಿದ್ವಿ. ಆ ಟೈಮಲ್ಲಿ ಕೆ ಮೋದಿ ಸರ್ಗೆ ಅರ್ಥ ಆಯ್ತು. ತುಂಬಾ ಲೀಡರ್ಗಳ ಹೃದಯ ಕರಗ್ತಾ ಇದೆ, ತುಂಬಾ ಕಷ್ಟ ಆಗ್ತಾ ಇದೆ, ಇಲ್ಲಿ ಸಸ್ಟೈನ್ ಮಾಡಕ್ ಆಗ್ತಾ ಇಲ್ಲ. ಪ್ಲಾನ್ ಚೇಂಜ್ ಬೇಕು ಅನ್ನೋದನ್ನ ಅವರು ನಿಂತ್ಕೊಂಡ್ರು, ಎಕ್ಸ್ಪರ್ಟ್ ಗಳು ಒಪಿನಿಯನ್ ತಗೊಂಡ್ರು, ಲೀಡರ್ಗಳಿಗೆ ರೆಸ್ಪೆಕ್ಟ್ ಕೊಟ್ರು. ಯಾವಾಗ್ಲೂ ಲೀಡರ್ಗಳ ಒಂದು ಮಾತಿಗೆ ಯಾವತ್ತೂ ನಮ್ಮ ಧ್ವನಿಗೆ ಬೆಲೆ ಕೊಡ್ತಾ ಇದ್ರು, ಯಾವ್ದು ತಿರಸ್ಕಾರ ಮಾಡ್ತಿರ್ಲಿಲ್ಲ. ಎನಿ ಟೈಮ್ ಇಂಟರಾಕ್ಷನ್ ಮಾಡ್ತಾ ಇದ್ರು. ಫಾರಿನ್ ನಲ್ಲಿ ಇದ್ದಾಗ ಮಿಡ್ ನೈಟ್ ಯಾವ್ದಾವ ಟೈಮಲ್ಲಿ ಇರ್ತಾ ಇದ್ರು. ಅಮೆರಿಕ, ಯುರೋಪ್ ಅಲ್ಲೆಲ್ಲ ಕಾಲ್ ಬಂದ್ರೆ ಅದು ಮೋಸ್ಟ್ಲಿ ಮೋದಿ ಕೇರ್ನವ್ರಿಗೆ ಇರ್ಬೋದಾ ಅಂತೇಳಿ ರಿಸೀವ್ ಮಾಡ್ತಾ ಇದ್ರು. ಬೇರೆ ಕಂಪ್ನಿದೆಲ್ಲ ಸಿಇಒದು ಕಾಲ್ ಬರ್ಬೋದು, GPIದು, ಇಂಡೋಫಿಲ್ ಕೆಮಿಕಲ್ಸ್. ಆದ್ರೆ ಮೋದಿ ಕೇರ್ದು ಸಿಇಒ ಅಲ್ಲ, ಕನ್ಸಲ್ಟೆಂಟ್ ಕಾಲ್ ಬಂದ್ರು ಕೂಡ ನನ್ನ ಫ್ಯಾಮಿಲಿ ಕನ್ಸಲ್ಟೆಂಟ್ ಅವ್ರು ಏನೋ ಕಷ್ಟದಲ್ಲಿ ಇರ್ಬೋದು ಅಂತೇಳಿ ರಿಸೀವ್ ಮಾಡ್ತಾ ಇದ್ರು. ಇಲ್ಲಿನವ್ರಿಗೆ ಗೊತ್ತಿರಲ್ಲ ನಾನು ಅಮೆರಿಕಾದಲ್ಲಿ ಇದ್ದೀನಿ, ಅಲ್ಲಿ ಮಿಡ್ ನೈಟ್ ಅಂತೇಳಿ. ಮಿಡ್ ನೈಟ್ ಕೂಡ ರಿಸೀವ್ ಮಾಡ್ತಾ ಇದ್ರು. ಬೇರೆ ಕಂಪ್ನಿ ಕಾಲ್ ಆಗಿದ್ರೆ ಕಟ್ ಮಾಡ್ತಾ ಇದ್ರು. ಆದ್ರೆ ಮೋದಿ ಕೇರ್ ಆಗಿದ್ರೆ ಮಿಡ್ ನೈಟ್ ಕೂಡ ನಿದ್ದೆಗೆಟ್ಟು ಅವರು ಕಾಲ್ ಅಟೆಂಡ್ ಮಾಡ್ತಾ ಇದ್ರು. ಅಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ರು. ಕ್ರಿಟಿಕಲ್ ಪೊಸಿಷನ್ ಮೋದಿ ಕೇರ್ ನಲ್ಲಿ 2008, 2009 ಆ ಟೈಮಲ್ಲಿ ತುಂಬಾ ಕ್ರಿಟಿಕಲ್ ಪೊಸಿಷನ್. ಬೇರೆ ಕಂಪ್ನಿಯವ್ರು ಆಗಿದ್ರೆ ಉಳಿಸ್ಕೊಳ್ಳೋದು ಕಷ್ಟ ಆಯ್ತು. ಮೋದಿ ಕೇರ್ ತರ ಕಂಪ್ನಿ ಇಲ್ಲ. ಆದ್ರೆ ಕೆ ಮೋದಿ ಸರ್ ಯಾವ ತರ ಒಂದು ವಿಶ್ವಾಸ ಇಟ್ಟು ಅಂತ ಹೇಳಿದ್ರೆ, ಅವ್ರಿಗೆ ಒಂದೇ ಇದ್ದಿದ್ದು, ಈ ಮೋದಿ ಕೇರ್ ನಲ್ಲಿ ಸುಮಾರು 50,000 ಲೀಡರ್ಗಳು, ಫ್ಯಾಮಿಲಿಗಳು ಫುಲ್ ಟೈಮ್ ಇದ್ದಾರೆ. ನಾನು ಏನಾದ್ರೂ ಯಾವ್ದಾದ್ರು ಕಾರಣಕ್ಕೆ ಇದೇನ್ ಜಾಸ್ತಿ ಲಾಭ ಬರ್ತಾ ಇಲ್ಲ ಅಂತ ಅನ್ಕೊಂಡು ಅದು ಕ್ಲೋಸ್ ಮಾಡಿದ್ರೆ 50,000 ಕುಟುಂಬಗಳು ಬೀದಿ ಬರ್ತಾರೆ. ಅವರ ದುಃಖ ಕಷ್ಟ ನೋಡಕ್ಕಾಗಲ್ಲ. ಅದು ನನಗೆ ದುಷ್ಕರ್ಮ ಕಟ್ಟುತ್ತೆ, ನನಗೆ ಪಾಪ ಬರುತ್ತೆ. ಇಲ್ಲ, ನಾನು 50,000 ಜನ ಇದ್ದಾರೆ ಫುಲ್ ಟೈಮ್, ಇಂದ ಲಕ್ಷಾಂತರ ಜನ ಬರ್ತಾರೆ. ಏನೇ ಆದ್ರೂ ಕೂಡ ನನ್ನ ಬೇರೆ ಬೇರೆ ಸಂಸ್ಥೆಗಳಲ್ಲಿ ನಾನು ಬೆಳಿಬಹುದು, ನನ್ನ ಸಂಸ್ಥೆ ಬೆಳಿಬಹುದು. ಅದ್ರ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ನಮ್ ದೇಶದಲ್ಲಿ ಬೆಳಿಬೇಕು ಅಂದ್ರೆ ಮೋದಿ ಕೇರಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಒತ್ತು ಕೊಟ್ರು. ಅದಕ್ಕೆ ಜಾಸ್ತಿ ಫೋಕಸ್ ಮಾಡಿದ್ರು. ಸಮೀರ್ ಸರ್ ಇಂದ ಅದಕ್ಕೆ ಇನ್ನೂ ಕೂಡ ಜಾಸ್ತಿ ಶಕ್ತಿ ಬಂತು. ಅವಾಗಲೇ ಹಿಂದಿನಲ್ಲಿ ಮಾತಾಡಿದ್ದೆ, ಕೆಲವರು ಸರ್ ಕನ್ನಡದಲ್ಲಿ ಹೇಳಿರ್ತಾರ ಅಂತ ಅಂದ್ರಿ, ಕನ್ನಡದಲ್ಲಿ ಹೇಳ್ಬಿಡ್ತೀರಿ. ಅದೇನಪ್ಪ ಅಂತ ಹೇಳಿದ್ರೆ, ಸುಮಾರು 14-15 ವರ್ಷದ ಹಿಂದೆ ನಾವೆಲ್ಲ ಮಾತಾಡಿದ್ವಿ. ಚಂದ್ರನು ಕೂಡ ಮಾತಾಡ್ದ. ಸಮೀರ್ ಸರ್, ಕೆ ಮೋದಿ ಸರ್ ಇಲ್ಲಿ ಕರ್ಸಿದ್ವಿ. ಸ್ಟೇಡಿಯಂ ಅಲ್ಲಿ ಬಿಗ್ ಶೋ ಆಯ್ತು. ಬೆಳ್ಳಿ ಕಿರೀಟ ಎಲ್ಲ ನಾವು ಧಾರಣೆ ಮಾಡಿದ್ವಿ. ತುಂಬಾ ಎಕ್ಸೈಟ್ ಆದ್ರು, ತುಂಬಾ ಎಮೋಷನಲ್ ಆದ್ರು. ಡೆಲ್ಲಿಗೆ ಹೋಗಿ ನೆಕ್ಸ್ಟ್ ಡೇ ನೈಟ್ ಕಾಲ್ ಮಾಡಿದ್ರು. ಆಕ್ಚುಲಿ ನಾನು ಚಂದ್ರು ಟೀಮ್ಗೆ ಬಸಂತ ರೆಸಿಡೆನ್ಸ್ ಟ್ರೈನಿಂಗ್ ಕೊಡ್ತಾ ಇದ್ದೆ. ಅವ್ರು ಕಾಲ್ ನೋಡಿ ಸ್ಟೇಜ್ ಇದ್ದಾನೆ ಹೊರಗಡೆ ಹೋದೆ. ಅವಾಗ ಒಂದು 5 ನಿಮಿಷ ಮಾತಾಡಿದ್ರು. ನಮಗೆಲ್ಲ ಥ್ಯಾಂಕ್ಸ್ ಹೇಳ್ತಿದ್ದಾರೆ, ಎಲ್ಲಾ ಕರ್ನಾಟಕ ಲೀಡರ್ಗೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ. ಬೆಳ್ಳಿ ಕಿರೀಟ ಧಾರಣೆ ಮಾಡಿದ್ರಿ, ನನಗೆ ನಿಮ್ಗಳ ಮೇಲೆ ನನಗೆ ಇನ್ನೂ ಕೂಡ ಜಾಸ್ತಿ ಏನಂತಾರೆ ಅದಕ್ಕೆ ಋಣ ಸಂದಾಯ ಮಾಡಿದ್ರಿ, ಆತರ ಎಲ್ಲ ಮಾತಾಡ್ತಾ ಇದ್ರು. ನನಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದಾದ ನಂತರ ನನಗೆ ಒಂದು ಡ್ರೀಮ್ ಬಿಲ್ಡ್ ಮಾಡಿದ್ರು. ರಾಜು, ಯು ಶುಡ್ ಬಿಕಮ್ ಡೈಮಂಡ್ ಅಂತ ಹೇಳಿ. ಅವಾಗಿನ ಡೈಮಂಡ್, ಈಗಿನ ಡೈಮಂಡ್ ಅಲ್ಲ, ಆವಾಗಿನ ಡೈಮಂಡ್ ತುಂಬಾ ಟಫ್ ಇತ್ತು. ಓಕೆ, ಚಂದ್ರು, ಪ್ರಮೋದ್ ಆಚಾರ್ಯ ಸರ್, ಸುರೇಖಾ ಮೇಡಮ್ ಬಿಟ್ರೆ ಯಾರು ಆಗಿರ್ಲಿಲ್ಲ ಎಂಟೈರ್ ಇಂಡಿಯಾದಲ್ಲಿ. ತುಂಬಾ ದೊಡ್ಡ ಟೈಟಲ್. ನೈಟ್ ಎಲ್ಲ ನನಗೆ ನಿದ್ದೆನೇ ಬರ್ಲಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಮೆಸೇಜ್ ಕಳಿಸಿದೆ ಕೆ ಸರ್ಗೆ, ಸರ್, ಐ ಲಾಸ್ಟ್ ಮೈ ಸ್ಲೀಪ್, ಐ ಪ್ರಾಮಿಸ್ ಯು ಐ ಆಮ್ ಗೋಯಿಂಗ್ ಟು ಬಿಕಮ್ ಡೈಮಂಡ್ ವೆರಿ ಸೂನ್ ಅಂತ ಹೇಳಿ. ನೆಕ್ಸ್ಟ್ 8 ಮಂತ್ ಅಲ್ಲಿ ನಾನು ಡೈಮಂಡ್ ಮಾಡ್ತಾ ಇದ್ರೆ ನನಗೆ ಡೈಮಂಡ್ ಆಗೋದು ಕಷ್ಟ ಇತ್ತು. ಅದಾದ ನಂತರ ಅದಾಗಿ 6 ತಿಂಗಳಲ್ಲಿ ಕೆ ಸರ್ ಬಂದ್ರು. ಪ್ಯಾಲೇಸ್ ಗ್ರೌಂಡ್ ಅಲ್ಲಿ 15,000 ಜನ ಎದುರುಗಡೆ ಮೆಗಾ ಶೋ ಆಯ್ತು. ಯಾರೆಲ್ಲ ಇದ್ರಿ ಅವಾಗ? ಇದ್ರಿ, ಹಳೆಕೋರ್ ಎಲ್ಲರೂ ಇದ್ರಿ. ಅಲ್ಲಿ ನನಗೇನೆ ಅರ್ಧಂಬರ್ಧ ನೆನಪು, ಅವ್ರೆಲ್ಲ ನೆನ್ಪಿಟ್ಕೊಂಡು ಆ ಡೈಲಾಗ್ ಸುಮ್ಮನೆ ಹೇಳ್ತಾ ಇದ್ದಾರೆ ಸ್ಟೇಜ್ ಮೇಲೆ. ನನಗೆ ರೆಕಗ್ನಿಷನ್ ಮಾಡಿ ಶಾಕ್ ಆಗ್ಬಿಟ್ಟೆ ನಾನಂತೂ. ಎಲ್ರಿಗೂ ಆಶ್ಚರ್ಯ ಆಯ್ತು. ಈ ತರ ನಾನು ಮಾತಾಡಿದೆ ರಾಜು ಜೊತೆ. ಅವ್ರು ಹೇಳಿದ್ರು, ಈ ತರ ನಿದ್ದೆ ಹೋಯ್ತು ನನಗೆ, ನಾನು ಡೈಮಂಡ್ ಆಗ್ತೀನಿ ಅಂತ ಹೇಳಿ. ರಾಜು ನಿದ್ದೆ ಗೆಡ್ಸ್ಕೊಂಡಿದ್ಕೆ ಡೈಮಂಡ್ ಆಗಿದ್ದಾರೆ, ಕಂಗ್ರಾಚುಲೇಷನ್ಸ್ ರಾಜು ಅಂತೇಳಿ. ಆ ಟೈಮ್ ಇದೆಯಲ್ಲ, ನಿಜವಾಗ್ಲೂ ಮೈಯೆಲ್ಲ ರೋಮಾಂಚನ ಆಗ್ತಕ್ಕಂಥ ಕ್ಷಣ ಅದು. ಅಷ್ಟು ಕೇರ್ ತಗೊಂತಾ ಇದ್ರು. ಪ್ರತಿ ಸಲ ಹೇಳ್ತಾ ಇದ್ದ ಅಷ್ಟೇ, ನೀವೆಲ್ಲರೂ ಶಕ್ತಿವಂತರಾಗಿ, ನೀವೆಲ್ಲ ಸೂಪರ್ ಸ್ಟಾರ್ಗಳು, ನೀವು ಯಾರ ಲೈಫ್ ನ ಟಚ್ ಮಾಡ್ತೀರಾ ಅವರ ಲೈಫ್ ಸ್ವರ್ಗ ಆಗುತ್ತೆ ಅಂತ ಹೇಳಿ ನಮ್ಮೆಲ್ಲರೂ ಕೂಡ ಹೇಳ್ತಾ ಇದ್ರು. ಅಗೈನ್ ನಮ್ಮ ಮದುವೆಗೆ ಅವ್ರು ವರ್ಕ್ ಆಗಿದ್ದಿಲ್ಲ. ತಾಜ್ ರೆಸ್ಟೋರೆಂಟ್ ಅಲ್ಲಿ ನಮ್ಮನ್ನ ಕರೆದು, ನಂದು ನಮ್ಮ ಬ್ರದರ್ ಇಬ್ರು 2 ಕುಟುಂಬನ ಕರೆದು 4 ಜನ ಜೊತೆ 3 ಗಂಟೆ ನಮ್ ಟೈಮ್ ಕಳೆದಿದ್ದಾರೆ. ಬಿಸ್ನೆಸ್ ಮಾತಾಡಿಲ್ಲ, ಪರ್ಸನಲ್ ಬಗ್ಗೆ, ನಮ್ಮಗಳ ಬಗ್ಗೆ, ನಮ್ಮ ಹಳ್ಳಿ ಬಗ್ಗೆ, ರೈತರ ಬಗ್ಗೆ, ನಾವು ಅವ್ರ ಬಿಸ್ನೆಸ್ ಬಗ್ಗೆ ಕೇಳಿದೀವಿ. ನಿಜವಾಗ್ಲೂ ಮರಲಿಕ್ಕಾಗಲ್ಲ. ಫೋಟೋ ಸೇವ್ ಮಾಡಿದ್ರ
ಸೊ ಹಾಗಾಗಿ ಒಂದಿಷ್ಟು ಫೋಟೋಗಳು ಇದು ಮಲೇಷ್ಯಾದಲ್ಲಿ ಸರ್ ನಮಗೆ ಸನ್ಮಾನ ಮಾಡಿರ್ತಕ್ಕಂಥದ್ದು ಅನ್ಬಿಲಿಯಬಲ್ ಡೈಮಂಡ್ ಆಗಿದೆ ನಾನು ಅವಾಗ ಸನ್ಮಾನ ಮಾಡಿದ್ರು. ನೆಕ್ಸ್ಟ್ ಫೋಟೋ. ಓಕೆ, ಇದು ಶಾಂಘೈ ಚೈನಾ. ಕೆಲವರು ಬಂದಿದ್ರಿ, ಚೈನಾದಲ್ಲಿ ನವೀನ್ ಸರ್ ಕೂಡ ಬಂದಿದ್ರು. ಒಂದೇ ಟ್ರಿಪ್ ಅಲ್ಲಿ ಅಪ್ಪ ಮಗ ಇದ್ದಿದ್ದು ಅನ್ಬಿಲಿಯಬಲ್ ಎಕ್ಸ್ಪೀರಿಯನ್ಸ್ ಇದು. ನೆಕ್ಸ್ಟ್ ಇದು ಅಗೈನ್ ಡೈಮಂಡ್ ರೆಕಗ್ನಿಷನ್ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಪಿಟಿ ಮೋದಿ ಸರ್ ನಮಗೆ ಸನ್ಮಾನ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಇದು ಅಗೈನ್ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಬ್ಯಾಂಗ್ಳೂರ್ ಪಿಟಿ ಮೋದಿ ಸರ್ ಅಂತ ಆಗಿರ್ತಕ್ಕಂಥ ಒಂದು ಸನ್ಮಾನ. ಇದು ಮನ್ ಕಿ ಬಾತ್ ದಿಲ್ ಕಿ ಬಾತ್ ಡೆಲ್ಲಿ ಸಿದ್ದರಾಮಯ್ಯ ರಾತ್ರಲ್ಲಿ ಚಂದ್ರು ನಾವೆಲ್ಲರೂ ಮಂಜುನಾಥ್ ಶೆಟ್ಟಿ ನಮ್ಮ ಈ ನಟರಾಜ್ ಸರ್ ಅವರೆಲ್ಲ ಬಂದಿದ್ರು. ಆ ಟೈಮ್ ಅಲ್ಲಿ ಈ ಒಂದು ಅಪರೂಪದ ಒಂದು ಸಮಾರಂಭದಲ್ಲಿ ನೋಡಿ ಯಾವ ತರ ಅಲ್ಲಿ ಇಬ್ಬರದು ಬಾಂಡಿಂಗ್ ಗೊತ್ತಾಗ್ತಾ ಇದೆ. ಚಂದ್ರು ಫೋಟೋ ತೆಗಿತಿರೋದು ಆಕ್ಚುಲಿ. ಓಕೆ, ಸೊ ಅನ್ಬಿಲಿಯಬಲ್ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ಹೇಳ್ತಾ ಹೋದ್ರೆ ಲಿಮಿಟ್ಲೆಸ್. ಅದೇ ಬ್ಲಡ್ ಸಮೀರ್ ಸರ್ದು ಇಬ್ಬರು ಬಾಂಡಿಂಗ್ ಇದೆಯಲ್ಲ ತಂದೆ ಮಗಂದು, ಯಾವ ಪದಗಳಲ್ಲೂ ವರ್ಣನೆ ಮಾಡಕ್ಕಾಗಲ್ಲ. ಇಡೀ ದೇಶದಲ್ಲೇ ಅಪರೂಪದ ಅಪ್ಪ ಮಗನ ಸಂಬಂಧ ಅಂತ ಹೇಳ್ಬೋದು. ಅವತ್ತು ಆ ಟೈಮಲ್ಲಿ ನಮ್ಗೆಲ್ಲ ದೊಡ್ಡ ಇನ್ಕಮ್ ಬರೋರು ಬಟ್ ಅವ್ರಿಗೆ ಆಯದ್ದು ಪರಿಸ್ಥಿತಿ. ನಾವು ಕರ್ನಾಟಕ ಲೀಡರ್ಸ್ ಹೋದಾಗ ಎಕ್ಸ್ಪ್ರೆಷನ್ ಬೇರೆ ಇತ್ತು. ಕರ್ನಾಟಕ ಲೀಡರ್ಗಳಿಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಿದ್ರು. ಹಳೆ ಲೀಡರ್ಗಳಿಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಿದ್ರು. ಅವ್ರು ಒಂದೇ ವಿಷಯ ಇದ್ದು ಸರ್ಕಾರ ಮೋದಿ ಕೇರ್ ಆಗ್ಬೇಕು. ಪ್ರತಿಯೊಬ್ಬರು ಕೂಡ ಮೋದಿ ಕೇರ್ ನಲ್ಲಿ ಕನಸನ್ನ ನೆರವೇರಿಸಬೇಕು. ನಾವೆಲ್ಲರೂ ಒಳ್ಳೆ ಜೀವನ ನಡೆಸಬೇಕು ಅಂತದ್ದು ಸೇವಾ ರೂಪದಲ್ಲಿ ಮೋದಿ ಕೇರ್ ಮಾಡೋಣ. ಎಥಿಕ್ಸ್ ಅನ್ನ ಫಾಲೋ ಮಾಡಿ ನೀವೆಲ್ಲರೂ ಮೋದಿ ಕೇರ್ ಮಾಡಿ ಅಂತ ಹೇಳ್ತಾ ಇದ್ರು. ಅದನ್ನೇ ನಾವು ಮಾಡ್ತಾ ಇದೀವಿ. ನಾವೆಲ್ಲರೂ ಕೂಡ ಒಟ್ಟಾಗಿ ನಿಂತ್ಕೊಳ್ಳೋಣ. ಸೊ ಪ್ರತಿ ಮನೆಗೂ ಮೋದಿ ಕೇರ್ ರೀಚ್ ಮಾಡಿಸ್ತಾ ಹೋಗೋಣ. ಎಜುಕೇಶನ್ ಗೆ ಇಂಪಾರ್ಟೆನ್ಸ್ ಕೊಡೋಣ. ಸೇವಾ ಮನೋಭಾವನೆಯಿಂದ ನಾವೆಲ್ಲರೂ ಕೂಡ ಮೋದಿ ಕೇರ್ನ ಪ್ರತಿಯೊಬ್ಬರು ಮುಗಿಸೋಣ. ಥ್ಯಾಂಕ್ ಯು, ಲವ್ ಯು.